ವಿಡಿಯೋವನ್ನ ವೀಕ್ಷಿಸುತ್ತಿರುವ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು 2024-25ನೇ ಸಾಲಿಗೆ ಪಠ್ಯ ಪುಸ್ತಕದ ಇಂಡೆಂಟ್ ಅನ್ನ ಸಲ್ಲಿಸುವುದು ಹೇಗೆ ಅಂತಕ್ಕಂತ ಮಾಹಿತಿಯನ್ನ ತಿಳಿಸಿಕೊಡ್ತಾ ಇದ್ದೇನೆ. 2024-25ನೇ ಸಾಲಿಗೆ ಪಠ್ಯ ಪುಸ್ತಕಗಳ ಇಂಡೆಂಟ್ ಅನ್ನ ಸಲ್ಲಿಸುವಲ್ಲಿ ನಾವು ಬಹಳ ಗಮನವಿಟ್ಟು ಈ ವರ್ಷ ಕೆಲವೊಂದಿಷ್ಟು ಬದಲಾವಣೆಗಳಾಗಿದ್ದು ಆ ಬದಲಾವಣೆಗಳನ್ನ ಗಮನಿಸುತ್ತಾ ನಾವು ಇಂಡೆಂಟ್ ಅನ್ನ ಸಲ್ಲಿಸಬೇಕಾಗುತ್ತೆ. ಇಂಡೆಂಟ್ ತಪ್ಪಾಗಿದ್ರೆ ತಪ್ಪಾದ ಇಂಡೆಂಟ್ಗೆ ಪುಸ್ತಕಗಳು ಸರಬರಾಜಾಗುವುದರಿಂದ ನಾವು ಸರಿಯಾಗಿ ಇಂಡೆಂಟ್ ಅನ್ನ ಸಲ್ಲಿಸಬೇಕಾಗುತ್ತೆ. ಹಾಗಾದ್ರೆ ಇಂಡೆಂಟ್ ಅನ್ನ ಸಲ್ಲಿಸುವುದು ಹೇಗೆ ಅಂತಕ್ಕಂಥ ಮಾಹಿತಿಯನ್ನ ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ತಾವು ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ನನ್ನ ಮುಂದಿನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ. SATS ನಲ್ಲಿ ಲಾಗಿನ್ ಆದ ನಂತರ ಇಲ್ಲಿ ಎಡಗಡೆ ಕಾಣಿಸ್ತಿರ್ತಕ್ಕಂಥ ಆಪ್ಷನ್ ಗಳಲ್ಲಿ ನಾವು ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಅದರಲ್ಲಿ ಇರ್ತಕ್ಕಂಥ ಮೊದಲನೇ ಆಪ್ಷನ್ ಆಗಿರ್ತಕ್ಕಂಥ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಇಲ್ಲಿ ಫ್ರೀ ಆರ್ ಸೇಲ್ RT ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತಕ್ಕಂಥ ಒಂದು ಪೇಜ್ ಓಪನ್ ಆಗಿದ್ದು ಅಲ್ಲಿ ತಾವು ನೋಡ್ತಾ ಇರಬಹುದು. ಈಗಾಗಲೇ ಅಕಾಡೆಮಿಕ್ ಇಯರ್ 2024-25 ತೋರಿಸ್ತಾ ಇದೆ. ಇಲ್ಲಿ ಮುಂದೆ ಸರ್ಚ್ ಅಂತಕ್ಕಂಥ ಬಟನ್ ಕಾಣಿಸ್ತಾ ಇದೆ. ಆ ಒಂದು ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಆ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರಬಹುದು ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಫಾರ್ ದಿ ಅಕಾಡೆಮಿಕ್ ಇಯರ್ 2024-25 ಕೆಫ್ಟ್ ಟಿಲ್ 8th January 2024. 8 ಜನವರಿ 2024 ಮಧ್ಯರಾತ್ರಿಯವರೆಗೆ ನಮಗೆ ಇಂಡೆಂಟ್ ಗಳನ್ನ ಸಲ್ಲಿಸಲಿಕ್ಕೆ ಅವಕಾಶವಿರುವುದರಿಂದ ಇಲ್ಲಿ ನಾವು ಮೊದಲನೇದಾಗಿ ಇಲ್ಲಿ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಆಗಿದೆ. ಇಲ್ಲಿ ತದನಂತರ ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ತದನಂತರ ಇಲ್ಲಿ ಮೀಡಿಯಂ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಮೊದಲಿಗೆ ನಾವು 1ನೇ ತರಗತಿಯನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ 1ನೇ ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಮೀಡಿಯಂ ತಮ್ಮ ಶಾಲೆಗೆ ಅನ್ವಯ ಆಗ್ತಕ್ಕಂಥ ಮೀಡಿಯಂ ಅನ್ನ ತಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಸರ್ಕಾರಿ ಕನ್ನಡ ಮಾಧ್ಯಮದ ಒಂದು ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಟೆಕ್ಸ್ಟ್ ಬುಕ್ ಅನ್ನ ಸಲ್ಲಿಸುವುದು ಹೇಗೆ ಅಂತಕ್ಕಂಥ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ಮೀಡಿಯಂ ಕನ್ನಡವನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸರ್ಚ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಒಂದು ಪೇಜ್ ಓಪನ್ ಆಗಿದೆ. ಆ ಒಂದು ಪೇಜ್ ನಲ್ಲಿ ನಾವು ಗಮನಿಸ್ತಾ ಹೋಗಬೇಕು. ಇಲ್ಲಿ ಒಟ್ಟು ಎಡಗಡೆ ತಾವು ನೋಡ್ತಾ ಇರಬಹುದು 11 ಟೈಟಲ್ ಗಳು ನಮಗೆ ಇಲ್ಲಿ ಕಾಣಿಸ್ತಾ ಇವೆ. ಈ 11 ಟೈಟಲ್ ಗಳಲ್ಲಿ ನಮಗೆ ಅನ್ವಯಿಸ್ತಕ್ಕಂಥ ಟೈಟಲ್ ಗಳು ಯಾವುವು ಅಂತಕ್ಕಂಥದನ್ನ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ತಾವು ನೋಡ್ತಾ ಇರಬಹುದು ಇಲ್ಲಿ ಟೈಟಲ್ ಕೋಡ್ ಅಂತಕ್ಕಂಥದ್ದು ತೋರಿಸ್ತಾ ಇದ್ರೆ ಇಲ್ಲಿ ಟೈಟಲ್ ನೇಮ್ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಇಲ್ಲಿ ಸಬ್ಜೆಕ್ಟ್ ತೋರಿಸ್ತಾ ಇದೆ. ಈ ಸಬ್ಜೆಕ್ಟ್ ಕಡೆಗೂ ಕೂಡ ನಾವು ಒಂದಿಷ್ಟು ಗಮನವನ್ನ ಇಟ್ಟು ಈ ಒಂದು ಇಂಡೆಂಟ್ ಅನ್ನ ಸಲ್ಲಿಸಬೇಕಾಗುತ್ತೆ. ಜೊತೆಗೆ ಇಲ್ಲಿ ಪ್ರೀವಿಯಸ್ ಇಯರ್ ಸ್ಟಾಕ್ ಕೂಡ ತೋರಿಸುತ್ತೆ. ಇಲ್ಲಿ ಎಸ್ಟಿಮೇಟೆಡ್ ಟೋಟಲ್ ಕ್ಲಾಸ್ ಸ್ಟ್ರೆಂತ್ ಅಂದ್ರೆ ಈ ವರ್ಷ ಇರ್ತಕ್ಕಂಥ ಒಂದು ಮಕ್ಕಳ ಸಂಖ್ಯೆ ಮುಂದಿನ ತರಗತಿಯು ಕೂಡ ಇಲ್ಲಿ ಆಯ್ಕೆಯಾಗಿರುತ್ತೆ 1ನೇ ತರಗತಿಗೆ. ಅದನ್ನ ನಾವು ನಮಗೆ ಬೇಕಾದಷ್ಟು ಪಠ್ಯ ಪುಸ್ತಕಗಳನ್ನ ಇಲ್ಲಿ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಎಡಗಡೆ ಇರ್ತಕ್ಕಂಥ ಟೈಟಲ್ ನೇಮ್ ಅನ್ನ ತಾವು ಗಮನಿಸಿ ಈ ಒಂದು ಟೈಟಲ್ ನೇಮ್ ಮತ್ತು ಸಬ್ಜೆಕ್ಟ್ ಅನ್ನ ಗಮನಿಸಿ ನಾವು ಇಂಡೆಂಟ್ ಅನ್ನ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಎಸ್ಟಿಮೇಟೆಡ್ ಕ್ಲಾಸ್ ಸ್ಟ್ರೆಂತ್ ಅದನ್ನು ತೋರಿಸುತ್ತೆ. ಜೊತೆಗೆ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಇಲ್ಲಿ ತಮ್ಮ ಶಾಲೆ ಅನ್ಎಡೆಡ್ ಸ್ಕೂಲ್ ಆಗಿದ್ರೆ ಸೇಲ್ ಅಂತಕ್ಕಂಥದ್ದು, ಗವರ್ಮೆಂಟ್ ಸ್ಕೂಲ್ ಆಗಿದ್ರೆ ಫ್ರೀ ಅಂತಕ್ಕಂಥದ್ದು, ಏಡೆಡ್ ಸ್ಕೂಲ್ ಆಗಿದ್ರೆ ಫ್ರೀ ಮತ್ತು RTE ಈ ಎರಡು ಕಾಲಂಗಳು ನಮಗೆ ಅನ್ವಯಿಸುತ್ತವೆ. ಈಗ ನಾನು ಒಂದು ಸರ್ಕಾರಿ ಶಾಲೆಯ ಒಂದು ಇಂಡೆಂಟ್ ಅನ್ನ ಸಲ್ಲಿಸ್ತಾ ಇರೋದ್ರಿಂದ ಈ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಇಲ್ಲಿ ಸಂಖ್ಯೆ ಕಾಣಿಸ್ತಾ ಇದೆ. ತಾವು ಅದನ್ನು ಗಮನಿಸಬಹುದು. ಇಲ್ಲಿ ಕ್ವಾಂಟಿಟಿ ಆಫ್ ಬುಕ್ಸ್ ಕಾಲಮ್ ನಲ್ಲಿ ಇಲ್ಲಿ ನಾವು ಸೇಲ್ ಫ್ರೀ RTE ಇಲ್ಲಿ ಕೂಡ 3 ಆಪ್ಷನ್ಗಳು ಕಾಣಿಸ್ತಾ ಇವೆ. ಅದರಲ್ಲಿ ಮಧ್ಯದ ಆಪ್ಷನ್ ಆಗಿರ್ತಕ್ಕಂಥ ಫ್ರೀ ಅಂತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದು ಸರ್ಕಾರಿ ಶಾಲೆಯವರು ಮತ್ತು ಏಡೆಡ್ ಸ್ಕೂಲ್ನವರು ಕೂಡ ಇಲ್ಲಿ ಫ್ರೀ ಅಂತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ತಾವು ಇನ್ನೊಂದು ಗಮನಿಸುವಂತದ್ದು ಏನಂದ್ರೆ ಇಲ್ಲಿ ಸೇಲ್ ಮತ್ತು RTE ಕಾಲಮ್ ನಲ್ಲಿ ತಾವು ನೋಡ್ತಾ ಇರಬಹುದು ಎಂಟ್ರಿ ಮಾಡ್ಲಿಕ್ಕೆ ನಮಗೆ ಅವಕಾಶವಿಲ್ಲ. ಅವು ಹೈಡ್ ಆಗಿವೆ ಅಂದ್ರೆ ಬ್ಲಾಕ್ ಆಗಿದ್ದೇವೆ. ಅವುಗಳಿಗೆ ನಾವು ಇಂಡೆಂಟ್ ಅನ್ನ ಸಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಇಲ್ಲಿ ನಾವು ಬಹುಮುಖ್ಯವಾಗಿ ಎಡಗಡೆ ಕಾಣಿಸ್ತಿರ್ತಕ್ಕಂಥ ಟೈಟಲ್ ಗಳನ್ನ ಮಾತ್ರ ನಾವು ಸ್ಪಷ್ಟವಾಗಿ ನೋಡಿ ನಮಗೆ ಬೇಕಾದಂತ ಟೈಟಲ್ ಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಇಲ್ಲಿ ಮೊದಲನೇದಾಗಿ ಇಲ್ಲಿ ನೋಡೋದಾದ್ರೆ ಇಲ್ಲಿ ನಲಿಕಲಿ ಇಂಗ್ಲಿಷ್ ವರ್ಕ್ ಬುಕ್ 1 ಇಂಗ್ಲಿಷ್ ನಲಿಕಲಿ ಪಾರ್ಟ್ 1 ಅಂತಕ್ಕಂಥ ತೋರಿಸ್ತಾ ಇದೆ. ಇಲ್ಲಿ ಅದೇ ತರನಾಗಿ ಇಂಗ್ಲಿಷ್ ವರ್ಕ್ ಬುಕ್ 2 ಇಂಗ್ಲಿಷ್ ನಲಿಕಲಿ ಪಾರ್ಟ್ 1 ಅಂತಕ್ಕಂಥ ತೋರಿಸ್ತಾ ಇದೆ. ಅಂದ್ರೆ ಇಲ್ಲಿ ವರ್ಕ್ ಬುಕ್ 1 ಇದೆ, ಇಲ್ಲಿ ಎರಡನೇದು 2 ಇದೆ.
ಜೊತೆಗೆ ಇಲ್ಲಿ ಮೂರನೇ ಒಂದು ಕಾಲಂನಲ್ಲಿ ಇಂಗ್ಲಿಷ್ ವರ್ಕ್ ಬುಕ್ 1 ಇಂಗ್ಲಿಷ್ ನಲಿಕಲಿ ಪಾರ್ಟ್ 2 ಅಂತಕ್ಕಂಥ ತೋರಿಸ್ತಾ ಇದೆ. ಅದೇ ರೀತಿ ಇಲ್ಲಿ ವರ್ಕ್ ಬುಕ್ 2 ಪಾರ್ಟ್ 2 ಅಂತಕ್ಕಂಥ ತೋರಿಸ್ತಾ ಇದೆ. ಅಂದ್ರೆ ಇಲ್ಲಿ ಸರ್ಕಾರಿ ನಲಿಕಲಿ ಶಾಲೆಯವರು 4 ಪುಸ್ತಕಗಳನ್ನ ಅಂದ್ರೆ ಸಬ್ಜೆಕ್ಟ್ ಇಂಗ್ಲಿಷ್ ಅನ್ನ ಇಲ್ಲಿ 4 ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಆ 4 ಪ್ರಥಮವಾಗಿ ಆ 4ಕ್ಕೂ ನಾವು ಇಂಡೆಂಟ್ ಅನ್ನ ಇಲ್ಲಿ ಸಲ್ಲಿಸೋಣ. ಇಲ್ಲಿ ನಾವು ಅಗತ್ಯಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನ ಹಾಕಿದಾಗ ಅದು ಒಂದು ನೋಟ್ ಅನ್ನ ತೋರಿಸ್ತಾ ಇದೆ. ತಾವು ನೋಡ್ತಾ ಇರಬಹುದು ಇಲ್ಲಿ ನಾನು ಎಸ್ಟಿಮೇಟೆಡ್ ಕ್ಲಾಸ್ ಸ್ಟ್ರೆಂತ್ 11 ಇದೆ. ಇಲ್ಲಿ 15 ಅನ್ನ ಹಾಕಿದಾಗ ಯುವರ್ ರಿಕ್ವೈರ್ಮೆಂಟ್ ಈಸ್ ಮೋರ್ ದ್ಯಾನ್ ಎಸ್ಟಿಮೇಟೆಡ್ ಕ್ಲಾಸ್ ಸ್ಟ್ರೆಂತ್ ಅಂತಕ್ಕಂಥ ತೋರಿಸ್ತಾ ಇದೆ. ಇಲ್ಲಿ ನಾವು ಓಕೆ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಇಲ್ಲಿ 11 ತೋರಿಸ್ತಾ ಇದ್ರು 15 ಪುಸ್ತಕಗಳನ್ನ ಯಾಕೆ ಹಾಕ್ತಾ ಇದ್ದೇನೆ ಅಂತಂದ್ರೆ ಮುಂದಿನ ಸಾಲಿನಲ್ಲಿ ನಮಗೆ 1ನೇ ತರಗತಿಗೆ 15 ಮಕ್ಕಳು ಬರುವ ಸಾಧ್ಯತೆ ಇದೆ ಅಂತಕ್ಕಂಥ ಕಾರಣದಿಂದ ನಾನು ಇಲ್ಲಿ 15 ಅನ್ನ ಹಾಕಿಕೊಳ್ತಾ ಇದ್ದೇನೆ. ಇಲ್ಲಿ ಆ 15 ಹಾಕಿದಾಗ ಪ್ರತಿ ಸಾರಿ ನಮಗೆ ಅದು ಓಕೆ ಅಂತಕ್ಕಂಥ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ಮೊದಲ 4 ಪುಸ್ತಕಗಳಿಗೆ ಇಂಡೆಂಟ್ ಅನ್ನ ಹಾಕಿದ ನಂತರ ಇಲ್ಲಿ ನೆಕ್ಸ್ಟ್ ನೋಡಬಹುದು ಗಣಿತ ಪುಸ್ತಕ ಅಂದ್ರೆ ಮ್ಯಾಥಮೆಟಿಕ್ಸ್ ಪುಸ್ತಕಗಳಲ್ಲಿ ಕೂಡ ಇಲ್ಲಿ 2 ತೋರಿಸ್ತಾ ಇದೆ. ಇಲ್ಲಿ ಭಾಗ 1 ಭಾಗ 2 ತೋರಿಸ್ತಾ ಇರುವುದು ಏಕೆ ಅಂತಕ್ಕಂಥ ಒಂದು ಗೊಂದಲ ತಮ್ಮ ಮನಸ್ಸಿನಲ್ಲಿದ್ರೆ ಈ ಪ್ರಸಕ್ತ ಸಾಲಿನಿಂದ SA 1ಗೆ 1 ಭಾಗ, SA 2ಗೆ 1 ಭಾಗ, ಹೀಗೆ 2 ಭಾಗಗಳಲ್ಲಿ ಪಠ್ಯ ಪುಸ್ತಕಗಳು ಮಕ್ಕಳಿಗೆ ಹೊರೆ ಆಗದಂತೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಇಲ್ಲಿ ಆ ಒಂದು ಭಾಗ 1 ಭಾಗ 2 ಅಂತಕ್ಕಂಥ ಪುಸ್ತಕಗಳಿಗೆ ನಾವು ಇಂಡೆಂಟ್ ಸಲ್ಲಿಸಬೇಕಾಗುತ್ತೆ. ಇಲ್ಲಿ 5 ಮತ್ತು 6ನೇ ಒಂದು ಸೀರಿಯಲ್ ನಂಬರ್ ನಲ್ಲಿ ಗಣಿತ ಭಾಗ 1 ಭಾಗ 2 ತೋರಿಸ್ತಾ ಇರೋದ್ರಿಂದ ಅವುಗಳಿಗೆ ಕೂಡ ನಾವು ಇಂಡೆಂಟ್ ಅನ್ನ ಹಾಕಬೇಕಾಗುತ್ತೆ. ಆ 2ಕ್ಕೂ ಇಂಡೆಂಟ್ ಅನ್ನು ಹಾಕಿದ ನಂತರ ಮತ್ತೊಮ್ಮೆ ನಾವು ಇಲ್ಲಿ ಗಮನಿಸಬೇಕಾಗಿರೋದು ಏನಂದ್ರೆ ಇಲ್ಲಿ ಕನ್ನಡ ಪುಸ್ತಕ ಕೂಡ ಇಲ್ಲಿ 2 ಭಾಗ ಇವೆ. ಅದನ್ನು ಕೂಡ ತಾವು ನೋಡಬಹುದು. ಇಲ್ಲಿ ಕನ್ನಡ FL ಅಂತಕ್ಕಂಥ ತೋರಿಸ್ತಾ ಇದೆ. FL ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಅಂದ್ರೆ ನಮ್ಮ ಶಾಲೆಯಲ್ಲಿ ಪ್ರಥಮ ಭಾಷೆಯಾಗಿ ಯಾವ ಒಂದು ವಿಷಯವನ್ನ ಬೋಧಿಸ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಮೆನ್ಷನ್ ಮಾಡಿರುತ್ತಾರೆ. ಅದನ್ನ ನಾವು ಗಮನಿಸಬೇಕು. ಇಲ್ಲಿ ಪ್ರಥಮ ಭಾಷೆಯಾಗಿ ನಾವು ಕನ್ನಡವನ್ನ, ದ್ವಿತೀಯ ಭಾಷೆಯಾಗಿ ಇಂಗ್ಲಿಷ್ ಅನ್ನ ಬೋಧಿಸ್ತಾ ಇರೋದ್ರಿಂದ ಇಲ್ಲಿ ಇಂಗ್ಲಿಷ್ಗೆ SL ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ, ಕನ್ನಡಕ್ಕೆ FL ಅಂತಕ್ಕಂಥದ್ದು ನೋಡ್ತಾ ಇದ್ದೇವೆ. ಇಲ್ಲಿ ಕೂಡ ಈ ನೆಕ್ಸ್ಟ್ 7 ಮತ್ತು 8ನೇ ಸೀರಿಯಲ್ ನಂಬರ್ ನಲ್ಲಿ ಕನ್ನಡ ಪುಸ್ತಕಗಳು 2 ಭಾಗಗಳು ಇರೋದ್ರಿಂದ ಆ 2ಕ್ಕೂ ಕೂಡ ನಾವು ಇಲ್ಲಿ ಪುಸ್ತಕಗಳ ಇಂಡೆಂಟ್ ಅನ್ನ ಸಲ್ಲಿಸೋಣ. ಈಗ ಕನ್ನಡ, ಗಣಿತ ಮತ್ತು ಇಂಗ್ಲಿಷ್ 3 ಕಂಪ್ಲೀಟ್ ಆದ ನಂತರ ಇಲ್ಲಿ ನೆಕ್ಸ್ಟ್ ನೋಡ್ತಕ್ಕಂಥದ್ದು ಏನಂದ್ರೆ ಇಲ್ಲಿ ಪರಿಸರ ಅಧ್ಯಯನ ಅಂದ್ರೆ ಹೆಲ್ತ್ ಅಂಡ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತಕ್ಕಂಥ ಪರಿಸರ ಅಧ್ಯಯನದ 2 ಪುಸ್ತಕಗಳನ್ನ ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಆರೋಗ್ಯ ಮತ್ತು ಪರಿಸರ ಅಂತಕ್ಕಂಥ ಪುಸ್ತಕದ ಹೆಸರು ಇಲ್ಲಿ ನಮಗೆ ತೋರಿಸ್ತಾ ಇದ್ದು ಅವುಗಳಿಗೆ ಕೂಡ ನಾವು ಇಲ್ಲಿ ಇಂಡೆಂಟ್ ಅನ್ನ ಸಲ್ಲಿಸಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯವರು 1ನೇ ತರಗತಿ ಕನ್ನಡ ಮಾಧ್ಯಮವನ್ನ ಇಲ್ಲಿ ಆಯ್ಕೆ ಮಾಡಿಕೊಂಡಾಗ ಎಲ್ಲ 11 ಟೈಟಲ್ಗಳಿಗೆ ನಾವು ಪಠ್ಯ ಪುಸ್ತಕಗಳಿಗೆ ನಾವು ಇಲ್ಲಿ ಇಂಡೆಂಟ್ ಅನ್ನ ಸಲ್ಲಿಸಬೇಕಾಗುತ್ತೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ತಿಳಿದುಕೊಳ್ಬಹುದಾಗಿದೆ. ಅಂದ್ರೆ ಕನ್ನಡ ಮಾಧ್ಯಮವನ್ನ ಸೆಲೆಕ್ಟ್ ಮಾಡಿಕೊಂಡು 1ನೇ ತರಗತಿಯನ್ನು ಆಯ್ಕೆ ಮಾಡಿಕೊಂಡಾಗ ಒಟ್ಟು 11 ಟೈಟಲ್ಗಳಿಗೆ ನಾವು ಇಂಡೆಂಟ್ ಅನ್ನ ಸಲ್ಲಿಸಬೇಕು. ಇಲ್ಲಿ ತೋರಿಸ್ತಿರ್ತಕ್ಕಂಥ ಟೈಟಲ್ಗಳು ಕೂಡ 11 ಆಗಿದ್ದು ಇಲ್ಲಿ ಇಂಡೆಂಟ್ ಅನ್ನ ಸಲ್ಲಿಸಬೇಕಾಗಿರುವುದು ಕೂಡ 11 ಆಗಿದೆ ಅಂತಕ್ಕಂಥದ್ದನ್ನ ತಾವಿಲ್ಲಿ ತಿಳಿದುಕೊಳ್ಬಹುದಾಗಿದೆ. ತದನಂತರ ಇಲ್ಲಿ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ಸೇವ್ ಅಂತಕ್ಕಂಥ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಅದರ ಪಕ್ಕದಲ್ಲಿ ಇನ್ನೊಂದು ಕಾಣಿಸ್ತಾ ಇದೆ, ಅದನ್ನ ನಾವು ಕ್ಲಿಕ್ ಮಾಡಬಾರ್ದು. ಇಲ್ಲಿ ಸೇವ್ ಅಂತಕ್ಕಂಥ ಬಟನ್ ಮೇಲೆ ಮಾತ್ರ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಸೇವ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಮಗೆ ಮತ್ತೊಮ್ಮೆ ಆರ್ ಯು ಶೂರ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ, ಅಲ್ಲಿ ಓಕೆ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಾವು ಇಷ್ಟು ಮಾಡಿದಾಗ 1ನೇ ತರಗತಿಗೆ ನಮಗೆ ಇಲ್ಲಿ ಇಂಡೆಂಟ್ ಅನ್ನ ಸಲ್ಲಿಸಿದಂತಾಗಿದೆ. ಇನ್ನ ಇಲ್ಲಿ ಕ್ಲಾಸ್ 2ನೇ ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಮೀಡಿಯಂ ಅನ್ನ ಮತ್ತೊಮ್ಮೆ ಸೆಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರುವುದಿಲ್ಲ, ಆಟೋಮೆಟಿಕ್ ಆಗಿ ಸೆಲೆಕ್ಟೆಡ್ ಇರ್ತೈತಿ. ಇಲ್ಲಿ ಸರ್ಚ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕೂಡ ನಮಗೆ ಒಟ್ಟು 9 ಟೈಟಲ್ಗಳು ಇಲ್ಲಿ ಕಾಣಿಸ್ತಾ ಇವೆ. ಇಲ್ಲಿ ನಮಗೆ ಇಂಗ್ಲಿಷ್ ಕೇವಲ 2 ಪುಸ್ತಕಗಳು ಅಂದ್ರೆ ಭಾಗ 1 ಭಾಗ 2 ಅಂತಕ್ಕಂಥ 2 ಪುಸ್ತಕಗಳಿವೆ. ಈ 2 ಪುಸ್ತಕಗಳಿಗೆ ನಾವು ಇಂಡೆಂಟ್ ಅನ್ನ ಸಲ್ಲಿಸಬೇಕು. ತದನಂತರ ನಲಿಕಲಿ ಕನ್ನಡ ಗಣಿತ ಪಾರ್ಟ್ 1 ಇಲ್ಲಿ ಪಾರ್ಟ್ 2 ಒಟ್ಟು ಇಲ್ಲಿ 2 ಪುಸ್ತಕಗಳಿದ್ದು ಆ 2 ಪುಸ್ತಕಗಳಿಗೆ ನಾವು ಇಂಡೆಂಟ್ ಅನ್ನ ಸಲ್ಲಿಸಬೇಕು. ತದನಂತರ
ನಲಿ ಕಲಿ ಕನ್ನಡ ಪಾರ್ಟ್ 1 ಪಾರ್ಟ್ 2 ಈ 2 ಪುಸ್ತಕಗಳಿಗೆ, ತದನಂತರ ಪರಿಸರ ಅಧ್ಯಯನ ಇಲ್ಲಿ 2 ಪುಸ್ತಕಗಳಿಗೆ, ತದನಂತರ ಡೈರಿ ಇಲ್ಲಿ ಒಟ್ಟು 9 ಟೈಟಲ್ಗಳಿದ್ದು ಈ 9 ಟೈಟಲ್ಗಳಿಗೆ ಕೂಡ ನಾವು ಇಂಡೆಂಟ್ ಅನ್ನ ಇಲ್ಲಿ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಈ 9 ಟೈಟಲ್ಗಳಿಗೆ ನಾವು ಇಂಡೆಂಟ್ ಅನ್ನ ಹಾಕಿದ ನಂತರ ಇಲ್ಲಿ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ಸೇವ್ ಅಂತಕ್ಕಂಥ ಬಟನ್ ಮೇಲೆ ಇಲ್ಲಿಯೂ ಕೂಡ ಕ್ಲಿಕ್ ಮಾಡಬೇಕು. ಈಗ 2ನೇ ತರಗತಿಗೆ ಇಂಡೆಂಟ್ ಸಲ್ಲಿಕೆಯಾಗಿದೆ. ತದನಂತರ ನಾವು ಇಲ್ಲಿ 3ನೇ ತರಗತಿಯನ್ನು ಆಯ್ಕೆ ಮಾಡಿಕೊಂಡು ಸರ್ಚ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಾವು ಮೊದಲಿಗೆ ಎಲ್ಲ ಟೈಟಲ್ಗಳನ್ನು ಗಮನಿಸಬೇಕು. ಇಲ್ಲಿ ಮೊದಲಿಗೆ ಇಂಗ್ಲಿಷ್ನ 2 ಟೈಟಲ್ಗಳು ಅಂದರೆ ಭಾಗ 1 ಭಾಗ 2, ತದನಂತರ ಗಣಿತ ಕೂಡ ಭಾಗ 1 ಭಾಗ 2 ಪುಸ್ತಕಗಳು, ತದನಂತರ ನಲಿ ಕಲಿ ಕನ್ನಡ ಪಾರ್ಟ್ 1 ಪಾರ್ಟ್ 2 ಇಲ್ಲಿಯೂ ಕೂಡ 2 ಪುಸ್ತಕಗಳು, ತದನಂತರ ಪರಿಸರ ಅಧ್ಯಯನದ 2 ಪುಸ್ತಕಗಳು, ಸ್ಟೂಡೆಂಟ್ ಡೈರಿ ಇಲ್ಲಿಯೂ ಕೂಡ 1 ಪುಸ್ತಕ, ಹೀಗೆ 3 ಪುಸ್ತಕಗಳನ್ನ ಇಲ್ಲಿಯೂ ಕೂಡ 9 ಟೈಟಲ್ಗಳಿದ್ದು ಅವುಗಳಿಗೆ ಕೂಡ ಎಲ್ಲ ಟೈಟಲ್ಗಳಿಗೆ ಕೂಡ ನಾವು ಇಲ್ಲಿ ಕನ್ನಡ ಮಾಧ್ಯಮದವರು 9 ಟೈಟಲ್ಗಳಿಗೆ ನಾವು ಇಂಡೆಂಟ್ ಅನ್ನ ಸಲ್ಲಿಸಬೇಕಾಗುತ್ತೆ. ತದನಂತರ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಎಲ್ಲಾ ಪಠ್ಯ ಪುಸ್ತಕಗಳು ಅಂದ್ರೆ 1 ತರಗತಿಗೆ ಸಲ್ಲಿಸಿರ್ತಕ್ಕಂಥ ಪಠ್ಯ ಪುಸ್ತಕಗಳ ಸಂಖ್ಯೆಗೆ ಮತ್ತೊಂದು ಪಠ್ಯ ಪುಸ್ತಕಕ್ಕೂ ಕೂಡ ಸೇಮ್ ಆಗಿರಬೇಕು. ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಸಂಖ್ಯೆಯನ್ನ ಇಲ್ಲಿ ನಾವು ನಮೂದಿಸಬಾರದು. ಇಲ್ಲಿಯೂ ಕೂಡ ಎಲ್ಲ 9 ಟೈಟಲ್ಗಳಿಗೆ ಇಂಡೆಂಟ್ ಅನ್ನ ಎಂಟ್ರಿ ಮಾಡಿದ ನಂತರ ಇಲ್ಲಿ ಸೇವ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ತದನಂತರ 4ನೇ ತರಗತಿಯ ಪಠ್ಯ ಪುಸ್ತಕಗಳು, ಅಲ್ಲಿ 4ನೇ ತರಗತಿಯಲ್ಲಿ ಕೂಡ ಇಲ್ಲಿ ತಾವು ನೋಡ್ತಾ ಇರ್ಬೋದು ಒಟ್ಟು 13 ಟೈಟಲ್ಗಳು ನಮಗೆ ಕಾಣಿಸ್ತಾ ಇದ್ದು ಇಲ್ಲಿ ನಾವು ಪ್ರತಿಯೊಂದನ್ನು ಗಮನಿಸಬೇಕು. ಇಲ್ಲಿಯೂ ಕೂಡ ಇಂಗ್ಲಿಷ್ಗೆ 2 ಪುಸ್ತಕಗಳು, ಇಲ್ಲಿ ಪರಿಸರ ಅಧ್ಯಯನಕ್ಕೆ 2 ಪುಸ್ತಕಗಳು, ತದನಂತರ ಇಲ್ಲಿ 4ನೇ ತರಗತಿಗೆ ಬಂದ ನಂತರ ತಾವಿಲ್ಲಿ ನೋಡ್ತಾ ಇರಬಹುದು ವರ್ಕ್ ಬುಕ್ಗಳು ಪ್ರಾರಂಭವಾಗುತ್ತವೆ. ಇಲ್ಲಿ ಕನ್ನಡ ವರ್ಕ್ ಬುಕ್ 1, ಕನ್ನಡ ವರ್ಕ್ ಬುಕ್ 2, ಅದೇ ರೀತಿಯಾಗಿ ಕನ್ನಡ ಮ್ಯಾಥ್ಸ್ ಪಾರ್ಟ್ 1 ಪಾರ್ಟ್ 2 ಇಲ್ಲಿ ಗಣಿತ 2 ಪುಸ್ತಕಗಳು, ತದನಂತರ 2 ಮ್ಯಾಥ್ಸ್ ವರ್ಕ್ ಬುಕ್ಗಳು, ತದನಂತರ ಇಲ್ಲಿ ಕೆಳಗಡೆ ಡೈರಿ ಕಾಣಿಸ್ತಾ ಇದೆ. ಇಲ್ಲಿ ಡೈರಿ ಆದ ನಂತರ ಇಲ್ಲಿ ನೋಡ್ತಾ ಇರಬಹುದು ಸವಿಗನ್ನಡ ಅಂತಕ್ಕಂಥ 2 ಪುಸ್ತಕಗಳು. ಒಟ್ಟು 13 ಟೈಟಲ್ಗಳು 4ನೇ ತರಗತಿಗೆ ಬರ್ತಾ ಇದ್ದು ಇಲ್ಲಿ 4ನೇ ತರಗತಿಗೂ ಕೂಡ ನಾವು ಎಲ್ಲಾ ಟೈಟಲ್ಗಳಿಗೆ ಕೂಡ ಇಂಡೆಂಟ್ ಅನ್ನ ಹಾಕಬೇಕಾಗುತ್ತೆ. ಇಲ್ಲಿ 1ನೇ ತರಗತಿಗೆ ಮತ್ತು 6ನೇ ತರಗತಿಗೆ ತಾವು ಹೆಚ್ಚಿಗೆ ಪುಸ್ತಕಗಳನ್ನ ಅಥವಾ ಕಡಿಮೆ ಪುಸ್ತಕಗಳನ್ನ ಸಲ್ಲಿಸಿ, ಆದರೆ ಉಳಿದ ತರಗತಿಗಳಿಗೆ ತಾವು ಯಾವುದೇ ಕಾರಣಕ್ಕೂ ಪಠ್ಯ ಪುಸ್ತಕಗಳ ಸಂಖ್ಯೆಗಳನ್ನ ಈ ಎಸ್ಟಿಮೇಟೆಡ್ ಕ್ಲಾಸ್ ಸ್ಟ್ರೆಂತ್ಗಿಂತ ಹೆಚ್ಚು ಕಡಿಮೆ ಸಲ್ಲಿಸಬಾರದು ಅಂತಕ್ಕಂಥ ಒಂದು ತಿಳುವಳಿಕೆಯನ್ನು ನಾನು ನೀಡ್ತಾ ಇದ್ದೇನೆ. ಏಕೆಂದರೆ ಇಲ್ಲಿ ಪುಸ್ತಕಗಳನ್ನ ನಾವು ಎಷ್ಟು ಮಕ್ಕಳು ನಮ್ಮ ಶಾಲೆಯಲ್ಲಿ ಓದುತ್ತಿದ್ದಾರೆಯೋ ಅಷ್ಟು ಪುಸ್ತಕಗಳನ್ನ ಮಾತ್ರ ನಾವು ಇಲ್ಲಿ ಪುಸ್ತಕಗಳಿಗೆ ಮಾತ್ರ ನಾವು ಇಂಡೆಂಟ್ ಅನ್ನ ಸಲ್ಲಿಸಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾನು ತಮಗೆ ನೀಡ್ತಾ ಇದ್ದೇನೆ. ಇಲ್ಲಿ ಉದಾಹರಣೆಗೆ ನಾವು ನೋಡೋದಾದ್ರೆ ಇಲ್ಲಿ 4ನೇ ತರಗತಿಗೆ 16 ಪುಸ್ತಕಗಳಿಗೆ ಇಂಡೆಂಟ್ ಅನ್ನು ಸಲ್ಲಿಸಿದ್ದೇವೆ. ಇಲ್ಲಿ 4ನೇ ತರಗತಿಗೆ ಎಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಅಂತಕ್ಕಂಥದ್ದನ್ನು ನೋಡೋದಾದ್ರೆ ಇಲ್ಲಿ 4ನೇ ತರಗತಿಗೆ ಮುಂದಿನ ವರ್ಷ ಈ ಪ್ರಸಕ್ತ ವರ್ಷದಲ್ಲಿ 3ನೇ ತರಗತಿಯಲ್ಲಿ ಇರ್ತಕ್ಕಂಥ 16 ಮಕ್ಕಳು ಮುಂದಿನ ಒಂದು ಸಾಲಿನಲ್ಲಿ 4ನೇ ತರಗತಿಗೆ ಬರ್ತಾವೆ ಅಂತಕ್ಕಂಥದ್ದನ್ನ ತಾವಿಲ್ಲಿ ಗಮನ ಹರಿಸಬಹುದು. ಈಗ ಮತ್ತೊಮ್ಮೆ ನಾನು ಈ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ಗೆ ಹೋಗಿ ಇಲ್ಲಿ ಟೆಕ್ಸ್ಟ್ ಬುಕ್ ಇಂಡಿಯನ್ ಎಂಟ್ರಿಗೆ ಹೋದಾಗ ಇಲ್ಲಿ ಸರ್ಚ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಈಗ ನಾನು 4ನೇ ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಸರ್ಚ್ ಅಂತಕ್ಕಂಥದ್ದನ್ನ ಕ್ಲಿಕ್ ಮಾಡಿದಾಗ ನಾವು 4ನೇ ತರಗತಿಗೆ 16 ಮಕ್ಕಳಿಗೆ ಇಲ್ಲಿ ಇಂಡೆಂಟ್ ಅನ್ನ ಸಲ್ಲಿಸಬೇಕಾಗುತ್ತೆ. ಇಲ್ಲಿ 4ನೇ ತರಗತಿಗೆ ಒಟ್ಟು ತಾವು ನೋಡ್ತಾ ಇರಬಹುದು ಇಲ್ಲಿ 13 ಟೈಟಲ್ಗಳನ್ನ ಈಗಾಗಲೇ ತಿಳಿಸಿದಂತೆ ಎಲ್ಲಾ ಟೈಟಲ್ಗಳಿಗೂ ನಾವು ಇಲ್ಲಿ ಸಂಖ್ಯೆಯನ್ನ ಎಂಟ್ರಿ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನ ತಾವಿಲ್ಲಿ ತಿಳ್ಕೊಳ್ಬಹುದು. ಅದರಂತೆ ನಾವು ಎಲ್ಲಾ ಟೈಟಲ್ಗಳಿಗೆ ಇಲ್ಲಿ ಇಂಡೆಂಟ್ ಸಂಖ್ಯೆಯನ್ನ ಎಂಟ್ರಿ ಮಾಡಿದ ನಂತರ ಇಲ್ಲಿ ಸೇವ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆರ್ ಯು ಶೋರ್ ಇಲ್ಲಿ ಓಕೆ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ತದನಂತರ 5ನೇ ತರಗತಿಯನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಟ್ಟಾಗ 5ನೇ ತರಗತಿಗೆ ಎಷ್ಟು ಪುಸ್ತಕಗಳಿವೆ ಅಂತಕ್ಕಂಥದ್ದನ್ನು ನೋಡೋದಾದ್ರೆ ಒಟ್ಟು 17 ಪುಸ್ತಕಗಳಿವೆ. ತಾವಿಲ್ಲಿ ನೋಡ್ತಾ ಇರಬಹುದು ಇಲ್ಲಿ 16 ಮತ್ತು 17ನೇ ಒಂದು ಸಾಲಿನಲ್ಲಿ ಸೀರಿಯಲ್ ನಂಬರ್ನಲ್ಲಿ
ಉರ್ದು FL ಗಳು ಪುಸ್ತಕಗಳು ಕಾಣಿಸ್ತಾ ಇವೆ. ಅಂದ್ರೆ ಈ ಉರ್ದು FL ಪುಸ್ತಕಗಳು ಉರ್ದು ಮಾಧ್ಯಮದವರಿಗೆ ಮಾತ್ರ ಅನ್ವಯಿಸುವುದರಿಂದ ಈ 16 ಮತ್ತು 17ನೇ ಸೀರಿಯಲ್ ನಂಬರ್ನ ಪುಸ್ತಕಗಳಿಗೆ ನಾವು ಇಂಡೆಂಟ್ ಅನ್ನ ಸಲ್ಲಿಸಬಾರದು. ಅದಕ್ಕಿಂತ ಪೂರ್ವದಲ್ಲಿ ನಾವು ಇಲ್ಲಿ ಇಂಗ್ಲಿಷ್ ತೆಗೆದುಕೊಂಡಾಗ ಇಲ್ಲಿ ಇಂಗ್ಲಿಷ್ SL ಅಂತಕ್ಕಂಥದಕ್ಕೆ ಮಾತ್ರ ನಾವು ಇಲ್ಲಿ ಇಂಡೆಂಟ್ ಅನ್ನ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಇಂಗ್ಲಿಷ್ SL ಪಾರ್ಟ್ 1 ಅಂತಕ್ಕಂಥದ್ದು ಜೊತೆಗೆ ಪಾರ್ಟ್ 2 ಅಂತಕ್ಕಂಥದ್ದು, ಅದೇ ತೆರನಾಗಿ 2 ವರ್ಕ್ ಬುಕ್ಗಳು, ತದನಂತರ ಕನ್ನಡ ಪರಿಸರ ಅಧ್ಯಯನದ 2 ಭಾಗಗಳು, ಇಲ್ಲಿ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತಕ್ಕಂಥದ್ದನ್ನು ತಾವು ನೋಡ್ತಾ ಇರ್ಬೋದು. ಇಲ್ಲಿ ಕನ್ನಡ ವರ್ಕ್ ಬುಕ್ಗಳು 2, ಜೊತೆಗೆ ಕನ್ನಡ ಪುಸ್ತಕ ಪಠ್ಯ ಪುಸ್ತಕ ಇಲ್ಲಿ 2 ಇವೆ. ಆ 2 ಪುಸ್ತಕಗಳಿಗೆ ನಾವು ಇಲ್ಲಿ ಇಂಡೆಂಟ್ ಅನ್ನು ಸಲ್ಲಿಸಬೇಕು. ತದನಂತರ ಮ್ಯಾಥ್ಸ್ ಪಾರ್ಟ್ 1 ಪಾರ್ಟ್ 2 ಹೀಗೆ ಆ 2 ಪುಸ್ತಕಗಳಿಗೆ ನಾವು ಇಂಡೆಂಟ್ಗಳನ್ನು ಸಲ್ಲಿಸಬೇಕು. ಜೊತೆಗೆ ಕನ್ನಡ ಮ್ಯಾಥ್ಸ್ ವರ್ಕ್ ಬುಕ್ ಅಂದ್ರೆ ಗಣಿತ ವರ್ಕ್ ಬುಕ್ಗಳಿಗೆ ಕೂಡ ನಾವು ಇಲ್ಲಿ ಇಂಡೆಂಟ್ ಅನ್ನು ಸಲ್ಲಿಸಬೇಕು. ಜೊತೆಗೆ 15ನೇ ಸೀರಿಯಲ್ ನಂಬರ್ನಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ ಡೈರಿ ಅಂದ್ರೆ ಇಲ್ಲಿ 1 ರಿಂದ 15 ಸೀರಿಯಲ್ ನಂಬರ್ಗಳಿಗೆ ಎಲ್ಲ ನಂಬರ್ಗಳಲ್ಲಿ ಇರ್ತಕ್ಕಂಥ ಪುಸ್ತಕಗಳಿಗೆ ನಾವು ಇಂಡೆಂಟ್ ಸಂಖ್ಯೆಯನ್ನ ಇಲ್ಲಿ ಮೊದಲಿಗೆ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಕಾಲಮ್ ನಲ್ಲಿ ಸಲ್ಲಿಸಬೇಕು. ಈಗಾಗಲೇ ನಾವು ನೋಡಿದಂತೆ ಕೊನೆಯ 2 ಪುಸ್ತಕಗಳು ಉರ್ದು ಮಾಧ್ಯಮಕ್ಕೆ ಸಂಬಂಧಪಟ್ಟವುಗಳಾಗಿರೋದ್ರಿಂದ ಕೇವಲ 1 ರಿಂದ 15ನೇ ಸೀರಿಯಲ್ ನಂಬರ್ವರೆಗೆ ಮಾತ್ರ ನಾವು ಇಂಡೆಂಟ್ ಅನ್ನ ಇಲ್ಲಿ ಹಾಕಿದ್ದೇವೆ, ಎಂಟ್ರಿ ಮಾಡಿದ್ದೇವೆ. ಇಲ್ಲಿ ಸೇವ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. 6ನೇ ತರಗತಿಯನ್ನು ಹಾಕಿ ಸರ್ಚ್ ಕೊಟ್ಟಾಗ ಇಲ್ಲಿ 6ನೇ ತರಗತಿಯಲ್ಲಿ ಒಟ್ಟು 39 ಟೈಟಲ್ಗಳು ಕಾಣಿಸ್ತಾ ಇವೆ. ಅದರಲ್ಲಿ ನಮಗೆ ಸಂಬಂಧಪಡದೇ ಇರತಕ್ಕಂಥ ಮಾಧ್ಯಮದ ಪುಸ್ತಕಗಳು ಕೂಡ ಇರೋದ್ರಿಂದ ನಾವು ಬಹಳ ಗಮನ ಹರಿಸಿ ಈ ಪುಸ್ತಕಗಳಿಗೆ ಇಂಡೆಂಟ್ಗಳನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಮೊದಲನೇ ಸೀರಿಯಲ್ ನಂಬರ್ನಲ್ಲಿ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಪಾರ್ಟ್ 1 ಪಾರ್ಟ್ 2 ಇಲ್ಲಿ ತಾವು ನೋಡ್ತಾ ಇರ್ಬೋದು. ಇಲ್ಲಿ ಇಂಗ್ಲಿಷ್ TL ಅಂದ್ರೆ ಥರ್ಡ್ ಲ್ಯಾಂಗ್ವೇಜ್ ಇದೆ. ಈ ಪುಸ್ತಕ ಕನ್ನಡ ಮಾಧ್ಯಮದವರಿಗೆ ಸಂಬಂಧಪಡುವುದಿಲ್ಲ. ಆ ಕಾರಣಕ್ಕಾಗಿ ಈ ಪುಸ್ತಕಗಳಿಗೆ ಅಂದ್ರೆ 3, 4 ಈ 2 ಸೀರಿಯಲ್ ನಂಬರ್ಗಳಿಗೆ ನಾವು ಇಂಡೆಂಟ್ ಅನ್ನ ಸಲ್ಲಿಸಬಾರದು ಅಂತಕ್ಕಂಥದ್ದನ್ನ ಇಲ್ಲಿ ತಿಳ್ಕೊಳ್ಬೇಕು. ತದನಂತರ ಹಿಂದಿ TL ಇಂಡೆಂಟ್ ಅನ್ನ ಸಲ್ಲಿಸಬೇಕು. ತದನಂತರ ಇಂಗ್ಲಿಷ್ ವರ್ಕ್ ಬುಕ್, ಇಲ್ಲಿ ಇಂಗ್ಲಿಷ್ ವರ್ಕ್ ಬುಕ್ 2 ಅಂತಕ್ಕಂಥದ್ದು 2 ತೋರಿಸ್ತಾ ಇದೆ. ಇಂಗ್ಲಿಷ್ ವರ್ಕ್ ಬುಕ್ ಕನ್ನಡ ವರ್ಕ್ ಬುಕ್ 1, 2 ತೋರಿಸ್ತಾ ಇದೆ. ಇಲ್ಲಿ ಸ್ವಲ್ಪ ತಪ್ಪಾಗಿ ಎಂಟ್ರಿ ಆಗಿದೆ, ಆದರೆ ಇದನ್ನು ತಾವು 1 ಎಂದು ತಿಳಿದುಕೊಳ್ಬೇಕು. ಇಲ್ಲಿ ತಾವು ನೋಡ್ತಾ ಇರಬಹುದು ಕನ್ನಡ ವರ್ಕ್ ಬುಕ್ 1, ಇಲ್ಲಿ ಕನ್ನಡ ವರ್ಕ್ ಬುಕ್, ಇಲ್ಲಿ ತಾವು ಗಮನಿಸಬಹುದು ಇಲ್ಲಿ KA06 ಅಂದ್ರೆ ಕನ್ನಡ ಮಾಧ್ಯಮದ 6ನೇ ತರಗತಿಗೆ ಇಂಗ್ಲಿಷ್ ಅಂತಕ್ಕಂಥದ್ದು ENG, WB1 ಅಂದ್ರೆ ಇಂಗ್ಲಿಷ್ ವರ್ಕ್ ಬುಕ್ 1. ಇದು ವರ್ಕ್ ಬುಕ್ 1 ಆಗ್ಬೇಕಾಗಿದ್ದು ಇಲ್ಲಿ ತಪ್ಪಾಗಿ 2 ಅಂತಕ್ಕಂಥ ತೋರಿಸ್ತಾ ಇದೆ. ಆದ್ರೂ ಕೂಡ ತಾವು ಇದನ್ನ 1 ಎಂದು ಓದ್ಕೊಳ್ಬೇಕು. ಇಲ್ಲಿ ತದನಂತರ 2 ಸರಿಯಾಗಿದೆ. ಈ 2, 7 ಮತ್ತು 8ನೇ ಸೀರಿಯಲ್ ನಂಬರ್ಗಳಿಗೆ ನಾವು ಇಂಡೆಂಟ್ ಅನ್ನ ಇಲ್ಲಿ ಹಾಕಬೇಕು. ತದನಂತರ 9 ಮತ್ತು 10ನೇ ಸೀರಿಯಲ್ ನಂಬರ್ನಲ್ಲಿ ಕನ್ನಡ ವರ್ಕ್ ಬುಕ್ಗಳಿದ್ದು ಅವು ಕೂಡ 2ಕ್ಕೂ ಕೂಡ ನಾವು ಇಲ್ಲಿ ಇಂಡೆಂಟ್ ಅನ್ನ ಸಲ್ಲಿಸಬೇಕಾಗುತ್ತೆ. ತದನಂತರ ಕನ್ನಡ FL ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಇಲ್ಲಿ 2 ಭಾಗಗಳು, ಆ 2 ಭಾಗಗಳಿಗೆ ನಾವು ಇಲ್ಲಿ ಇಂಡೆಂಟ್ ಅನ್ನ ಸಲ್ಲಿಸಬೇಕು. 13 ಮತ್ತು 12 ಈ 2 ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್, ಇದು ಕನ್ನಡ ಮಾಧ್ಯಮದ ಶಾಲೆಗಳಿಗೆ ಅನ್ವಯಿಸುವುದಿಲ್ಲ. ಆ ಕಾರಣಕ್ಕಾಗಿ ಈ 13 ಮತ್ತು 14ನೇ ಸೀರಿಯಲ್ ನಂಬರ್ಗೆ ನಾವು ಇಂಡೆಂಟ್ ಅನ್ನ ಸಲ್ಲಿಸಬಾರದು ಅಂತಕ್ಕಂಥದ್ದನ್ನ ತಾವಿಲ್ಲಿ ತಿಳ್ಕೊಳ್ಬೇಕು. ತದನಂತರ 15 ಮತ್ತು 16ರಲ್ಲಿ ಕನ್ನಡ ಮ್ಯಾಥ್ಸ್ ಪಾರ್ಟ್ 1 ಪಾರ್ಟ್ 2 ಈ 2 ಪುಸ್ತಕಗಳಿಗೆ ನಾವು ಇಂಡೆಂಟ್ ಅನ್ನ ಸಲ್ಲಿಸಬೇಕು. ಅದರಂತೆ 17 ಮತ್ತು 18ಕ್ಕೆ ಕನ್ನಡ ಮ್ಯಾಥ್ಸ್ ವರ್ಕ್ ಬುಕ್ 1 ಮತ್ತು ಕನ್ನಡ ಮ್ಯಾಥ್ಸ್ ವರ್ಕ್ ಬುಕ್ 2 ಈ 2 ಪುಸ್ತಕಗಳಿಗೆ ಇಂಡೆಂಟ್ ಅನ್ನ ಸಲ್ಲಿಸಬೇಕು. ಅಂದ್ರೆ ಒಟ್ಟು 15 ರಿಂದ 18 ಈ ಸೀರಿಯಲ್ ನಂಬರ್ಗಳಲ್ಲಿ ನಾವು ಇಂಡೆಂಟ್ ಅನ್ನ ಹಾಕಬೇಕು. ತದನಂತರ ಇಲ್ಲಿ ದೈಹಿಕ ಶಿಕ್ಷಣ ಪುಸ್ತಕಗಳು ಕೂಡ 2 ಪುಸ್ತಕಗಳಿದ್ದು ಅವುಗಳನ್ನು ಕೂಡ ನಾವು 2 ಪುಸ್ತಕಗಳಿಗೆ ಇಂಡೆಂಟ್ ಅನ್ನ ಸಲ್ಲಿಸಬೇಕು. ಇಲ್ಲಿ ಕನ್ನಡ ಫಿಸಿಕಲ್ ಎಜುಕೇಶನ್ ಪಾರ್ಟ್ 1, ಕನ್ನಡ ಫಿಸಿಕಲ್ ಎಜುಕೇಶನ್ ಪಾರ್ಟ್ 2 ಅಂತಕ್ಕಂಥದ್ದು. ಇಲ್ಲಿ ಮುಂದೆ ಸಬ್ಜೆಕ್ಟ್ ಅನ್ನ ತಾವು ನೋಡೋದಾದ್ರೆ ಫಿಸಿಕಲ್ ಎಜುಕೇಶನ್ ಅಂತಕ್ಕಂಥ ತೋರಿಸ್ತಾ ಇದೆ, ಇದನ್ನ ನಾವು ಹಾಕಬೇಕು. ತದನಂತರ ಕನ್ನಡ ಸೈನ್ಸ್ ಪಾರ್ಟ್ 1 ಪಾರ್ಟ್ 2 ಈ 2 ಪುಸ್ತಕಗಳಿಗೆ ನಾವು ಇಲ್ಲಿ ಇಂಡೆಂಟ್ ಅನ್ನ ಹಾಕಬೇಕು. ಅದೇ ತೆರನಾಗಿ ಸ್ಟೂಡೆಂಟ್ ಡೈರಿ ಮತ್ತು ಕನ್ನಡ ಸೋಷಿಯಲ್ ಪಾರ್ಟ್ 1 ಪಾರ್ಟ್ 2 ಇಲ್ಲಿ ಒಟ್ಟು 4 ಪುಸ್ತಕಗಳು, ಈ ಪುಸ್ತಕಗಳಿಗೂ ಕೂಡ ನಾವು ಇಂಡೆಂಟ್ ಅನ್ನ ಸಲ್ಲಿಸಬೇಕಾಗುತ್ತೆ. ತದನಂತರ ಇಲ್ಲಿ 27, 28 ಈ ಪುಸ್ತಕಗಳು ಮರಾಠಿ
ಮಾಧ್ಯಮದವರಿಗೆ 2 ಪುಸ್ತಕಗಳು, ಕೊಂಕಣಿ ಮಾಧ್ಯಮದವರಿಗೆ 4 ಪುಸ್ತಕಗಳು ಕಾಣಿಸ್ತಾ ಇವೆ. ತದನಂತರ ಕೆಳಗಡೆ ಸಂಸ್ಕೃತದವರಿಗೆ ಅಂದರೆ ಸಂಸ್ಕೃತವನ್ನ ಥರ್ಡ್ ಲ್ಯಾಂಗ್ವೇಜ್ ಆಗಿ ಬೋಧಿಸ್ತಿರ್ತಕ್ಕಂಥವರಿಗೆ ಈ ಪುಸ್ತಕ. ತದನಂತರ ತುಳು, ಉರ್ದು ಈ 39ರವರೆಗಿನ ನೆಕ್ಸ್ಟ್ ಮುಂದಿನ ಪುಸ್ತಕಗಳಿಗೆ ನಾವು ಇಂಡೆಂಟ್ಗಳನ್ನ ಸಲ್ಲಿಸಬಾರದು ಅಂತಕ್ಕಂಥದ್ದನ್ನ ತಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾವು ಕರ್ಸರನ್ನ ಆ ಒಂದು ಪುಸ್ತಕಕ್ಕೆ ಒಯ್ದಾಗ ಆ ಬಣ್ಣ ಬದಲಾಗಿರೋದ್ರಿಂದ ಅದಕ್ಕೆ ನಾವು ಇಂಡೆಂಟ್ ಅನ್ನ ಸಲ್ಲಿಸಬಹುದಾಗಿದೆ. ಇಲ್ಲಿ ಸೇವ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಆರ್ ಯು ಶ್ಯೂರ್ ಇಲ್ಲಿ ಓಕೆ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು. ತದನಂತರ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಕೊನೆಯ ತರಗತಿ 7ನೇ ತರಗತಿಯಾಗಿದ್ದು ಆ ಒಂದು 7ನೇ ತರಗತಿ ಕೂಡ ತಾವಿಲ್ಲಿ ನೋಡ್ತಾ ಇರ್ಬೋದು. ಮೊದಲ 2 ಪುಸ್ತಕಗಳು ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿದ್ದು ಈ 2 ಪುಸ್ತಕಗಳಿಗೆ ನಾವು ಇಲ್ಲಿ ಸಂಖ್ಯೆಯನ್ನ ನಮೂದಿಸ್ತಾ ಇದ್ದೇನೆ. ತದನಂತರ 2 ಪುಸ್ತಕಗಳು ಇಂಗ್ಲಿಷ್ TL ಆಗಿದ್ದು ಇವು ನಮಗೆ ಸಂಬಂಧಪಡದೇ ಇರತಕ್ಕಂಥವು. ಇಲ್ಲಿ ತದನಂತರ ಹಿಂದಿ TL 2 ಪುಸ್ತಕಗಳು, ಅಲ್ಲಿ ಕೂಡ ನಾವು ಇಂಡೆಂಟ್ ಅನ್ನ ಹಾಕಬೇಕು. ತದನಂತರ ವರ್ಕ್ ಬುಕ್ಗಳು ಇಲ್ಲಿ ಸೀರಿಯಲ್ ನಂಬರ್ 7ರಿಂದ 12ರವರೆಗೆ ಎಲ್ಲ ಪುಸ್ತಕಗಳಿಗೆ ನಾವು ಇಂಡೆಂಟ್ಗಳನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ನಾನು ನೋಡಿ ಇಟ್ಕೊಂಡಿರುವುದರಿಂದ ಈ ಎಲ್ಲ ಪುಸ್ತಕಗಳಿಗೆ ಇಂಡೆಂಟನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ಎಸ್ಟಿಮೇಟೆಡ್ ಕ್ಲಾಸ್ 10th ಪ್ರಕಾರ ಅಂದರೆ ಇಲ್ಲಿ ಸೀರಿಯಲ್ ನಂಬರ್ 5ರಿಂದ ಸೀರಿಯಲ್ ನಂಬರ್ 12ರವರೆಗೆ ಕ್ರಮವಾಗಿ 8 ಸಂಖ್ಯೆಗಳಿಗೆ ನಾನು ಇಲ್ಲಿ ಇಂಡೆಂಟನ್ನು ಹಾಕಿದ್ದೇನೆ. ತದನಂತರ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಅಂತಕ್ಕಂಥ ತೋರಿಸ್ತಾ ಇದೆ. ಅವುಗಳಿಗೆ ನಾವು ಕನ್ನಡ ಮಾಧ್ಯಮದವರು ಸಲ್ಲಿಸಬಾರ್ದು. ಇಲ್ಲಿ ಮ್ಯಾಥಮೆಟಿಕ್ಸ್ 2 ಇದ್ದು ಆ 2ಕ್ಕೆ ನಾನು ಇಲ್ಲಿ ಇಂಡೆಂಟನ್ನು ಸಲ್ಲಿಸಬೇಕಾಗುತ್ತೆ. ತದನಂತರ ಇಲ್ಲಿ ಮ್ಯಾಥ್ಸ್ ವರ್ಕ್ ಬುಕ್ಗಳು 2 ಕಾಣಿಸ್ತಾ ಇದ್ದು ಅವುಗಳಿಗೂ ಕೂಡ ಇಂಡೆಂಟನ್ನು ಇಲ್ಲಿ ಹಾಕಬೇಕು. ತದನಂತರ ಫಿಸಿಕಲ್ ಎಜುಕೇಷನ್ನ 2 ಭಾಗಗಳು, ಆ 2 ಭಾಗಗಳಿಗೆ ಇಲ್ಲಿ ನಾನು ಸಂಖ್ಯೆಯನ್ನು ಹಾಕ್ತಾ ಇದ್ದೇನೆ. ಅದನಂತರ ಕನ್ನಡ ಸೈನ್ಸ್ ಪಾರ್ಟ್ 1 ಪಾರ್ಟ್ 2 ಇಲ್ಲಿ ಕೂಡ 2 ಪುಸ್ತಕಗಳಿಗೆ ನಾನು ಸಂಖ್ಯೆಯನ್ನು ಹಾಕ್ತಾ ಇದ್ದೇನೆ. ತದನಂತರ ಸ್ಟೂಡೆಂಟ್ ಡೈರಿ ಕ್ಲಾಸ್ 7 ಇಲ್ಲಿ ಕೂಡ ನಾನು ಇಂಡೆಂಟನ್ನು ಹಾಕಿದ್ದೇನೆ. ಇಲ್ಲಿ ತದನಂತರ ಕನ್ನಡ ಸೋಷಿಯಲ್ ಸೈನ್ಸ್ ಪಾರ್ಟ್ 1 ಪಾರ್ಟ್ 2 ಇಲ್ಲಿ ಕೂಡ ಈ 2 ಪುಸ್ತಕಗಳಿಗೆ ನಾನು ಇಂಡೆಂಟನ್ನು ಹಾಕ್ತಾ ಇದ್ದೇನೆ. ಇಲ್ಲಿಗೆ 7ನೇ ತರಗತಿಗೆ ಸಲ್ಲಿಸ್ತಕ್ಕಂಥ ಎಲ್ಲ ಪುಸ್ತಕಗಳು ಇಲ್ಲಿ ಮುಗಿದಿದ್ದಾವೆ ಅಂತಕ್ಕಂಥದ್ದನ್ನು ತಾವು ತಿಳಿದುಕೊಳ್ಬೇಕು. ತದನಂತರ ಸೇವ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಕೊನೆಯ ತರಗತಿಯವರೆಗೆ ನಾವು ಇಂಡೆಂಟನ್ನು ಎಂಟ್ರಿ ಮಾಡಿದ ನಂತರ ಇಲ್ಲಿ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ತಾವು ಮತ್ತೊಮ್ಮೆ ಇಲ್ಲಿ ಸಲ್ಲಿಸಿರ್ತಕ್ಕಂಥ ಪಠ್ಯ ಪುಸ್ತಕಗಳಿಗೆ ಸಂಖ್ಯೆಗಳನ್ನು ಮತ್ತು ಪಠ್ಯ ಪುಸ್ತಕಗಳು ಯಾವುವು ಅಂತಕ್ಕಂಥದ್ದನ್ನು ತಾವಿಲ್ಲಿ ಪರಿಶೀಲನೆ ಮಾಡ್ಕೊಳ್ಬೇಕು. ಫ್ರೀಸ್ ಡಾಟಾ ಮತ್ತು ರಿಪೋರ್ಟ್ ಅಂತಕ್ಕಂಥ 2 ಆಪ್ಷನ್ಗಳು ಕಾಣಿಸ್ತಾ ಇದ್ದು ಇಲ್ಲಿ ರಿಪೋರ್ಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅದನ್ನು ನಾವು ಇಲ್ಲಿ PDF ರೂಪದಲ್ಲಿ ಕೂಡ ಸೇವ್ ಮಾಡಿಟ್ಕೊಳ್ಬೋದು. ಸೇವ್ ಮಾಡಿಟ್ಕೊಂಡು ತದನಂತರ ಅದನ್ನು ಪ್ರಿಂಟನ್ನು ತೆಗೆದುಕೊಂಡು ನಂತರ ಅದನ್ನು ಓಪನ್ ಮಾಡಿ ಇಲ್ಲಿ PDF ರೂಪದಲ್ಲಿ ಆ ಒಂದು ಪಠ್ಯ ಪುಸ್ತಕ ಸೇವ್ ಮಾಡಿಕೊಂಡಿದ್ದು ಇವುಗಳನ್ನು ನಾನು ಸಂಪೂರ್ಣವಾಗಿ ಒಂದೊಂದಾಗಿ ಪ್ರಿಂಟ್ ಹಾಕೊಂಡ ನಂತರ ನಾನು ಸಲ್ಲಿಸಿರ್ತಕ್ಕಂಥ ಇಂಡೆಂಟ್ ಸರಿಯಾಗಿದೆ ಇಲ್ಲೋ ಅಂತಕ್ಕಂಥದ್ದನ್ನು ಖಾತ್ರಿಪಡಿಸಿಕೊಂಡು ತದನಂತರ ನಾವು ಈ ಇಂಡೆಂಟ್ ಸಲ್ಲಿಸ್ತಕ್ಕಂಥ ಪೇಜ್ಗೆ ಬಂದಾಗ ಇಲ್ಲಿ ಫ್ರೀಸ್ ಅಂತಕ್ಕಂಥ ಆಪ್ಷನ್ ಕಾಣಿಸ್ತಾ ಇದ್ದು ಆ ಫ್ರೀಸ್ ಅಂತಕ್ಕಂಥ ಬಟನ್ ಮೇಲೆ ಫ್ರೀಸ್ ಡಾಟಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಗ ಇಲ್ಲಿ ಒಂದು ನೋಟ್ ಕಾಣಿಸ್ತಾ ಇದ್ದು ಪ್ಲೀಸ್ ಮೆನ್ಷನ್ ದ ಟೆಕ್ಸ್ಟ್ ಬುಕ್ ಇಂಡೆಂಟ್ ಕ್ವಾಂಟಿಟಿ ಆಫ್ ಫಾರ್ ಕ್ಲಾಸ್ 8 ಅಂತಕ್ಕಂಥದ್ದು ತೋರಿಸ್ತಾ ಇದ್ದು ಇದು ಬಹುಮುಖ್ಯವಾಗಿ ತಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶವಾಗಿದ್ದು ತಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಕೊನೆಯ ತರಗತಿಗೆ ತಾವು ಇಂಡೆಂಟನ್ನು ಸಲ್ಲಿಸಿದ ನಂತರ ಮತ್ತೊಂದು ತರಗತಿಯನ್ನು ತೋರಿಸ್ತಾ ಇರುತ್ತೆ. ಇಲ್ಲಿ ನಾವು ಓಕೆ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಆ ಒಂದು ಮಾಹಿತಿ ಹೋಗಿ ಇಲ್ಲಿ ಆರ್ ಯು ಶ್ಯೂರ್ ಯು ವಾಂಟ್ ಟು ಫ್ರೀಸ್ ಅಂತಕ್ಕಂಥದ್ದು ಕಾಣಿಸ್ತಾ ಇದ್ದು ಅದರ ಮೇಲೆ ಓಕೆ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ರಿಪೋರ್ಟ್ ಅಂತಕ್ಕಂಥ ಆಪ್ಷನ್ ಮಾತ್ರ ಉಳಿಕೆಯಾಗಿದ್ದು
ಫ್ರೀಸ್ ಅಂತಕ್ಕಂಥ ಬಟನ್ ಕ್ಲೋಸ್ ಆಗಿದೆ. ಅಂದ್ರೆ ಇದರ ನಂತರ ಫ್ರೀಸ್ ಮಾಡಿದ ನಂತರ ನಮಗೆ ಯಾವುದೇ ಕಾರಣಕ್ಕೂ ಇಲ್ಲಿ ತಿದ್ದುಪಡಿಯನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದನ್ನ ತಾವು ನೋಡಬಹುದು. ಇಂಡೆಂಟ್ ಅನ್ನ ಸಲ್ಲಿಸುವುದು ಹೇಗೆ ಅಂತಕ್ಕಂಥ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಇಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ತಮಗೆ ಉಪಯುಕ್ತವೆನಿಸಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನ ಮರಿಬೇಡಿ. ಧನ್ಯವಾದಗಳು.